ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ಮಿಕ್ಸ್ ಕಾಳುಗಳ್ನ ಹಾಕಿ ಬಟಾಣಿ, ಕಡಲೆಕಾಳು ಮತ್ತು ತೊಗರಿಬೇಳೆ, ಕಡಲೆಬೇಳೆ, ಮಸೂರ್ ದಾಲು ಇಷ್ಟೂ ಹಾಕ್ಬಿಟ್ಟು ನಾನು ಸ್ವಲ್ಪ ಕಡಲೆ ಬೀಜ, ಹೆಸರು ಕಾಳು 4 ವಿಸಲ್ನ ಬರ್ಸ್ಕೊತೀನಿ ಫ್ರೆಂಡ್ಸ್. ನೋಡಿ ಬಂದಿದೆ. ಇವಾಗ ಅದು ಹವೆ ಬರ್ತಿರೋದನ್ನು ಕಾಣಿಸ್ತಾರೆ. ಇವಾಗ ಮಿಕ್ಸ್ ತರಕಾರಿಗಳು ಬೀನ್ಸು, ಆಲೂಗೆಡ್ಡೆ, ಬದನೆಕಾಯಿ, ನೂಕಲ್ಲು, ಕ್ಯಾರೆಟ್ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಮಾಡಿ ನೋಡಿ. ಇವಾಗ ಒಂದು 4-5 ನಾಟಿ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇವಾಗ ಹಾಕ್ತಿದ್ದೀನಿ. ಬಟ್ ಕಾಳನ್ನ 4 ವಿಸಲ್ ಬರ್ಸ್ಕೊಂಡಾದ ನಂತರ ತರಕಾರಿಗಳು ಹಾಕ್ತಿದ್ದೀನಿ. ಒಂದು ಬೆಳ್ಳುಳ್ಳಿ ಸಿಪ್ಪೆ ಸಮೇತನಾದರೂ ಹಾಕ್ಬೋದು, ಇಲ್ಲ ನೀವು ಸುಲಿದ್ಬಿಟ್ಟು ಬೇಕಾದರೂ ಹಾಕ್ಬೋದು. ಮತ್ತು ಒಂದು ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಮತ್ತು ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪೌಡ್ರು ಒಂದೂವರೆ ಚಮಚದಷ್ಟು ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಖಾರ ನನಗೆ ಬೇಕು ಅಂತೇಳ್ಬಿಟ್ಟು, ಅದು ಖಾರ ಕಡಿಮೆ ಇದೆ. ಸ್ವಲ್ಪ ಮನೆಯಲ್ಲೇ ಮಾಡಿರೋಂಥ ಬ್ಯಾಡಗಿ ಮೆಣಸಿನ್ಕಾಯಿದು ಖಾರದ ಪುಡಿನ ಹಾಕ್ಕೊಳ್ತಾಯಿದ್ದೀನಿ. ಇದು ಮನೆಯಲ್ಲೇ ಮಾಡಿರೋಂಥದ್ದು, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಹಾಗೆ ಕಲ್ಲುಪ್ಪು 1 ಸ್ಪೂನು, ರುಚಿ ತಕ್ಕಷ್ಟು. ಇದನ್ನು ಹಾಕ್ಬಿಟ್ಟು ಒಂದು ಕಡೆ ಕುದಿಯೋದಕ್ಕೆ ಇಡೋಣ. ಆಮೇಲೆ ನಾನು ಒಗ್ಗರಣೆಗೆ ಒಂದು ಕುಕ್ಕರ್ನಲ್ಲಿ ಎಣ್ಣೆ ಹಾಕ್ಬಿಟ್ಟು 2-3 ಚಮಚ ಸಾಸಿವೆ ಹಾಕ್ಕೊಳ್ತಿದ್ದೀನಿ. ಅದು ಚಟಪಟ ಅಂತ ಸಿಡಿಲಿ. ಸಿಡಿದ ನಂತರ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, ಈರುಳ್ಳಿನ ಹಾಕ್ಕೊಳ್ತಾಯಿದ್ದೀನಿ. ಒಂದು 10-15 ಎಲೆ ಕರಿಬೇವು. ಇಂಗನ್ನು ಹಾಕ್ಕೊಳ್ಳೋದು, ಯಾಕೆಂದರೆ ಕಾಳುಗಳನ್ನ ನಾವು ಸಾಂಬಾರು ಮಾಡ್ತಾ ಇರೋದ್ರಿಂದ ಜೀರ್ಣಶಕ್ತಿಗೆ ಹೆಲ್ಪ್ ಆಗುತ್ತೆ. ಹಿಂಗಿದ್ರೆ ಹಾಕ್ಕೊಳ್ಳಿ. ಇವಾಗ ನೋಡಿ ಒಂದು ಕಡೆ ಕುದಿಯೋದಕ್ಕೆ ಇಟ್ಟಿದ್ದೆ ಅಂತ ಹೇಳಿದ್ನ, ಈಗ ಸಾಂಬಾರನ್ನ ಸ್ವಲ್ಪ ಹಾಕ್ಕೊಂಬಿಟ್ಟಿದ್ರಲ್ಲಿ. ಮತ್ತು ನಾನು ಅದೇ ಕುಕ್ಕರ್ನಲ್ಲೇ ವಾಪಸ್ಸು ಹಾಕ್ತೀನಿ ಫ್ರೆಂಡ್ಸ್, ಯಾಕೆಂದರೆ ಅದ್ರಲ್ಲಿ ಜಾಸ್ತಿ ಇದೆ. ಅದಕ್ಕೋಸ್ಕರ ಇದ್ರಲ್ಲಿ ಸ್ವಲ್ಪ ಒಗ್ಗರಣೆನ ಮಾಡ್ಕೊಂಬಿಟ್ಟು ಮತ್ತು ನಾನು ಅದು ರಿಟರ್ನ್ ಅದೇ ಇದಕ್ಕೇ ಪಾತ್ರೆಗೆ ಅದೇ ಕುಕ್ಕರಲ್ಲೇ ಇಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಹೆಲ್ದಿಯಾಗಿರುತ್ತೆ. ಎಲ್ಲ ಹೈ ಪ್ರೋಟೀನ್ ಸಿಗುತ್ತೆ ನಿಮಗೆ. ಈ ಥರ ಮಾಡಿ ನೋಡಿ. ಅನ್ನ, ಮುದ್ದೆ, ಚಪಾತಿ, ದೋಸೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್. ನೋಡ್ತಿರ್ಬೋದು ನೀವು. ಇವಾಗ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ನನಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಮತ್ತು ನನ್ನ ವಿಡಿಯೋನ ನೋಡಿಬಿಟ್ಟು ಕಮೆಂಟ್ ಮಾಡಿ ಹೇಗೆ ಬರ್ತಾಯಿದೆ ಅಂತೇಳ್ಬಿಟ್ಟು ತಿಳಿಸಿ ಪ್ಲೀಸ್. ನೋಡಿ ಫ್ರೆಂಡ್ಸ್, ಫೈನಲಾಗಿ ಆಯಿತು. ಥ್ಯಾಂಕ್ ಯು.